ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಸಾಸು ಕಿಚನ್. ಈ ದಿನ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ದಿನ ಬರೀ ಅವಲಕ್ಕಿ, ಉಪ್ಪಿಟ್ಟು, ರೊಟ್ಟಿ, ದೋಸೆ, ಇಡ್ಲಿ ಈ ತರನೇ ತಿಂತಿರ್ತೀವಿ. ಸ್ವಲ್ಪ ಚೇಂಜ್ ಇರಲಿ, ಒಂದೇ ತರ ತಿಂದು ಬೇಜಾರಾಗಿರುತ್ತೆ ಅಂತ ಹೇಳಿ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದರ ಪದಾರ್ಥಗಳು ನೋಡಿ ಇಲ್ಲಿದೆ. ಈ ತರ ಸೌತೆಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತೆ ಬೇಯಿಸಿರೋ ಆಲೂಗಡ್ಡೆ ಸ್ಲೈಸ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ. ಇಲ್ಲಿ ತುರಿದಿರೋಂಥ ಚೀಸು, ಇದು ಗ್ರೀನ್ ಚಟ್ನಿ. ಇದ್ರದ್ದು ರೆಸಿಪಿ ಇನ್ನೊಂದಿನ ನಿಮ್ಗೆ ಹಾಕ್ತೀನಿ. ಸ್ಪೆಷಲ್ ಆಗಿ ಮಾಡಿದ್ದೀನಿ ಗ್ರೀನ್ ಚಟ್ನಿ. ಮತ್ತೆ ಸಾಲ್ಟು, ಬ್ರೆಡ್, ಇದಿಷ್ಟು ಇವಾಗ ರೆಡಿ ಆಗಿದೆ. ನೋಡಿ, ಇವಾಗ ಇದಕ್ಕೆಲ್ಲ ಗ್ರೀನ್ ಚಟ್ನಿಯನ್ನ ಹಚ್ಚಿದ್ದೀನಿ ಬ್ರೆಡ್ಗೆ. ಇದು ವೀಟ್ ಬ್ರೆಡ್ ಇದು. ಸೊ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತೆ ಎಲ್ಲ ಬರೀ ತರಕಾರಿಗಳೇ ಹೆಚ್ಚಾಗಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ. ಹೊಟ್ಟೆನೂ ತುಂಬುತ್ತೆ. ಮತ್ತೆ ಒಂದೇ ತರ ತಿಂದು ಬೇಜಾರಾಗಿರೋದ್ರಿಂದ ಇದು ರುಚಿಯಾಗೂ ಇರುತ್ತೆ. ಮತ್ತೆ ಈ ಗ್ರೀನ್ ಚಟ್ನಿ ರೆಸಿಪಿಯನ್ನ ನಾನು ಇನ್ನೊಂದಿನ ಹಾಕ್ತೀನಿ. ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನೋಡಿ, ಆಲೂಗೆಡ್ಡೆ ಎಲ್ಲ ಬೇಯಿಸಿರೋ ಆಲೂಗೆಡ್ಡೆಯನ್ನ ಇಟ್ಟಿದ್ದೇನೆ. ಈಗ ಸೌತೆಕಾಯನ್ನ ಇಡ್ತಾ ಇದ್ದೀನಿ. ಈಗ ಹೆಚ್ಚಿರುವಂತಹ ಟೊಮೆಟೊವನ್ನ ಇಡ್ತಾ ಇದ್ದೇನೆ. ತದನಂತರ ಹೆಚ್ಚಿರುವಂತಹ ಈರುಳ್ಳಿ, ಈಗ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಅನ್ನ ಇಡ್ತಾ ಇದ್ದೀನಿ. ಸೊ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ. ನಮಗೆ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಬೇಕಾದ್ರೆ ನಾವು ಚಾಟ್ ಮಸಾಲಾನೂ ಹಾಕ್ಬೋದು, ಅದು ಆಪ್ಷನಲ್ಲು. ಈಗ ತುರಿದಿರುವ ಚೀಸ್ ಅನ್ನ ಹಾಕ್ತಾ ಇದ್ದೀನಿ. ಅದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಚೀಸ್ ಅನ್ನ ಹಾಕೋಬಹುದು. ಬೇಕಾದ್ರೆ ಚೀಸ್ ಸ್ಲೈಸ್ ಅನ್ನು ಕೂಡ ನೀವು ಹಾಕೋಬಹುದು. ಬಟ್ ತುರಿದಿರೋದು ಒಂಥರ ನೋಡ್ಲಿಕ್ಕೂ ಕೂಡ ಚಂದ ಕಾಣುತ್ತೆ. ಈಗ ಇನ್ನೊಂದು ಬ್ರೆಡ್ ಇಂದ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಒಂದು ತವನ ಇಟ್ಕೊಂಡು ಈ ರೀತಿಯಾಗಿ ಬೆಣ್ಣೆಯನ್ನ ನಾನು ಹಚ್ತಾ ಇದ್ದೀನಿ ತವಗೆ. ತವ ಕಾದಿದೆ. ಈಗ ಇದರ ಮೇಲೆ ನಾನು ಈ ಸ್ಯಾಂಡ್ವಿಚ್ ಅನ್ನ ಈ ತರ ಇಟ್ಬಿಟ್ಟು ಒಂದು ತಟ್ಟೆಯನ್ನ ಮುಚ್ತಾ ಇದ್ದೀನಿ. ಈ ತಟ್ಟೆಯನ್ನ ಯಾಕೆ ಮುಚ್ಚಿದೀನಿ ಅಂದ್ರೆ, ನಾವು ಚೀಸ್ ಹಾಕಿದೀವಲ್ಲ ಒಳಗೆ, ಅದು ಮೆಲ್ಟ್ ಆಗಬೇಕು. ಹಾಗಾಗಿ ತಟ್ಟೆಯನ್ನ ಮುಚ್ಚಿದೀನಿ. ನೋಡಿ, ಇವಾಗ ನಾನು ಮುಚ್ಚಳವನ್ನ ತೆಗಿತಾ ಇದ್ದೀನಿ. ಈ ತರ ಕ್ರಿಸ್ಪಿಯಾಗಿ ನೋಡಿ, ಕ್ರಿಸ್ಪಿಯಾಗಿ ಆಗಿದೆ. ಸೊ ಇನ್ನೊಂದು ಸೈಡ್ ಬೆಂದ್ಮೇಲೆ ಇದು ರೆಡಿ ಆಗುತ್ತೆ. ನೋಡಿ, ಈಗ ಇದು ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು, ಪಿಕ್ನಿಕ್ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಇಡೀ ಮನೆ ಅಡಿಗೆ ತಿಂಡಿ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ಬಹುದು. ಈ ತರ ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡ್ರೆ ನಿಮ್ಗೆ ಇದರಲ್ಲಿ ಪ್ರೋಟೀನ್ ಇದೆ. ಸೊ ಇದು ತಗೊಂಡೋಗ್ಲಿಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ಎಲ್ಲವನ್ನು ಮಾಡಿದಾಗ ಒಂದೇ ಕಡೆ ಇಟ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಂಡು ನಿಮ್ಗೆ ತಿನ್ಲಿಕ್ಕೆ ಕಷ್ಟ ಆಗ್ಬಹುದು. ಹಾಗಾಗ್ಬಿಟ್ಟು ನೀವೊಂದು ಫಾಯಿಲ್ಸ್ ಪ್ಯಾಕ್ ಅಂತ ಒಂದು ಬರುತ್ತೆ, ಅದು ತಗೊಂಡ್ಬಿಟ್ಟು ಅದ್ರೊಳಗೆ ಒಂದು ಸ್ಯಾಂಡ್ವಿಚ್ ನೋಡಿ 1-2 ಲೇಯರ್ ಇದೆ, ಒಳಗಡೆ ತರಕಾರಿಗಳಿದೆ. ಇದನ್ನ ಈ ರೀತಿ ನೀವು ಪ್ಯಾಕ್ ಮಾಡಿಕೊಂಡು ಈ ತರ ಪ್ಯಾಕ್ ಮಾಡಿಕೊಂಡು ನೀವು ತಗೊಂಡು ಹೋದ್ರೆ ನಿಮ್ಗೆ ಕ್ಯಾರಿ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಜೊತೆಗೆ ಎಷ್ಟು ಜನ ಇರ್ತೀರೋ ಅಷ್ಟು ಜನದ ಪ್ರಕಾರ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಟ್ರೆ ಹೀಗೆ ಆರಾಮಾಗಿ ತಿಂತಾರೆ. ನೋಡಿ, ಈ ತರ ರೆಡಿ ಆಗುತ್ತೆ.